ಸಂಪುಟ ಸರ್ಕಸ್ ಇವತ್ತು ಸಂಜೆ ಒಳಗಡೆಗೆ ಒಂದು ಕೊನೆ ಆಗುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಯಾಕಂದರೆ ಇವತ್ತು ದಿನಾಂಕ ಫೈನಲ್ ಆಗ್ಬೋದು, ಇವತ್ತು ಸಂಜೆ ಒಳಗಡೆನೇ. ಯಾಕಂದರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿ ಕೆ ಹರಿಪ್ರಸಾದ್ ಜೊತೆಗೆ ವೇಣುಗೋಪಾಲ್ ಚರ್ಚೆ ಮಾಡಿದ್ದಾರೆ, ಖರ್ಗೆ ಚರ್ಚೆ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರಿಗೆ ನೂತನ ಸಚಿವರ ಪಟ್ಟಿ ರವಾನೆ ಆಗುತ್ತೆ. ರಾತ್ರಿ ನಡಿಬೇಕಿದ್ದಂಥ ವೇಣುಗೋಪಾಲ್ ಜೊತೆಗಿನ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ. ನಾವು ಹಲವಾರು ದಿನದಿಂದ ಹೇಳ್ತಾ ಇದ್ದೀವಿ, ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಈ ಒಂದು ಪ್ರಯತ್ನ ಸಾಗ್ತಾ ಇದೆ, ಕೊಡಬೇಕು. ಏಕೆಂದರೆ ಈ ಮೊನ್ನೆ ನಡೆದಂಥ ಘಟನಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಯುವಕರು ಬೀದಿಗೆ ಬಂದರೆ ಏನಾಗುತ್ತೆ ಅನ್ನೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅಂಥದ್ರಲ್ಲಿ ಯುವಕರನ್ನೇ ಕಡೆಗಣಿಸಿಬಿಟ್ರೆ ಹಾಗಾಗಬಾರ್ದು. ಹಾಗಾಗಿಯೇ 12ರಿಂದ 15 ಮಂದಿ ಹೊಸಬರಿಗೆ ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. 20 ಪೈಕಿ 20 ಸ್ಥಾನಗಳ ಪೈಕಿ 12ರಿಂದ 15 ಏನು ನಿರ್ಧಾರಕ್ಕೆ ಬರ್ತಾರೆ ನೋಡಬೇಕು. ಯಾಕೆಂದರೆ ರಾಹುಲ್ ಗಾಂಧಿಯವರ ಮೇಲೆ ಡಿಪೆಂಡ್ ಆಗಿದೆ. ಏನಾದರೂ ಫ್ರೀ ಇದ್ದರೆ ಮಾತ್ರ ಅವ್ರ ಜೊತೆ ಮಾತುಕತೆ ಆಗುತ್ತೆ. ಇನ್ನು ಒಂದ-ಎರಡ ರಗಳೆಗಳು ಒಂದಾದ ಮೇಲೊಂದು ಈ ಸಚಿವರ ಪಟ್ಟಿ ಫೈನಲ್ ಆದರೂ ಕೂಡ ಪ್ರಮಾಣ ವಚನ ಲೇಟ್ ಆಗ್ಬೋದು, 1-2 ದಿವಸ. ಯಾಕಂದರೆ ರಾಜ್ಯಪಾಲರು ಊರಲಿಲ್ಲ. ಥಾವರ್ ಚಂದ್ ಗೆಹ್ಲೋಟ್ ಅವರು ಮಧ್ಯಪ್ರದೇಶ ಪ್ರವಾಸದಲ್ಲಿದ್ದಾರೆ. ಜೂನ್ 30ರ ತನಕ ಅವರು ಮಧ್ಯಪ್ರದೇಶದಲ್ಲಿ ಇರ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಲೋಕಭವನದಿಂದ ಅವರು ಹೊರಡ್ತಾರೆ. ಜುಲೈ 30ರ ರಾತ್ರಿ 11:45 ಸುಮಾರಿಗೆ ರಾಜ್ಯಪಾಲರು ವಾಪಸ್ ಬರ್ತಾರೆ. ಈಗ ನೋಡಿ, ಪಟ್ಟಿ ಫೈನಲ್ ಆಗಲೇಬೇಕು. ಅದಕ್ಕೋಸ್ಕರ ನಾಯಕರು ದೆಹಲಿಯಲ್ಲಿದ್ದಾರೆ. ಮೇಲಿಂದ ಮೇಲೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ. ಮಾಜಿ ಸಿ ಎಂ ಸಿದ್ದರಾಮಯ್ಯ, ಸಿ ಎಂ ಡಿ ಕೆ ಶಿವಕುಮಾರ್, KPCC ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಎಲ್ಲ ದೆಹಲಿಯಲ್ಲೇ ಇದ್ದಾರೆ. ಹೈಕಮಾಂಡ್ ಸಭೆ ಆದಮೇಲೆ ಸಚಿವರ ಪಟ್ಟಿ ರಿಲೀಸ್ ಆಗಬಹುದು, ಇವತ್ತು ಅಥವಾ ನಾಳೆ ಒಳಗಡೆಗೆ. ಎಷ್ಟು ದಿವಸ ಅಂತ ಕಾಯಕ್ಕೆ ಸಾಧ್ಯ? ಇನ್ನೇನು ಎಷ್ಟು ತಿಂಗಳು ಉಳಿದಿದೆ ಹೇಳಿ? ಮ್ಯಾಕ್ಸಿಮಮ್ 1.5 ವರ್ಷ, 1.25 ವರ್ಷ. ಕೊನೆಯ 1 ವರ್ಷ ಇದೆಯಲ್ಲ, ಅದು 3/4 ವರ್ಷದ ಪೂರ್ತಿ ಅದು ಚುನಾವಣೆ ಬಿಸಿ ಶುರುವಾಗ್ಬಿಟ್ಟಿರುತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ದಿನನಿತ್ಯ ಮಾತಾಡ್ತಾ ಇದ್ದೀವಿ, ಆದರೆ ಪಟ್ಟಿ ಮಾತ್ರ ಫೈನಲ್ ಆಗ್ತಾ ಇಲ್ಲ. ಏನು ಇವತ್ತು ಎಲ್ಲವೂ ಕೂಡ ಬಗೆಹರಿದು ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಏನು ಭಾಳ ಆಶ್ಚರ್ಯಕರ ಸಂಗತಿ ಏನು ಅಂದರೆ ಪ್ರಸನ್ನ, ಒಂದು ಪಟ್ಟಿ ಫೈನಲ್ ಮಾಡೋಕ್ಕೆ ಇಷ್ಟು ದಿವಸ ಬೇಕಾ? ತೀರಾ ಇಷ್ಟು ದಿವಸ ಆಯ್ತಪ್ಪ, ಯಾವುದೋ ಕಾಕ್ರೋಚ್ಗಳದ್ದು ರ್ಯಾಲಿ ಇತ್ತು ಅಲ್ಲಿ ಇಲ್ಲಿ, ಆಮೇಲೆ ಈ ನಾಯಕರುಗಳೆಲ್ಲ ಬ್ಯುಸಿ ಇದ್ದರು, ಸರಿ ಎಲ್ಲ ಆಯಿತು. ಆ ಬ್ಯುಸಿನೂ ಮುಗೀತು, ಆ ಬಿಸಿನೂ ಮುಗೀತು. ತೀರಾ ಈ ಕರ್ನಾಟಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಈ ರೀತಿ ಈ ತುಂಬ ಟೈಮ್ ತಗೊಳ್ಳೋದಿದೆಯಲ್ಲ, ಅದು BJP ಕೇಂದ್ರ ನಾಯಕರಾಗಿರ್ಬೋದು, ಅಥವಾ ಈ ಕಾಂಗ್ರೆಸ್ಸಿನ ಕೇಂದ್ರ ನಾಯಕರಾಗಿರ್ಬೋದು. ಇದೇ ಕಥೆ. ತೀರಾ ಒಂದು ಪಟ್ಟಿ ಫೈನಲ್ ಮಾಡೋಕ್ಕೆ ಅದು 2ನೇ ಬಾರಿ ಆಗಲೇಬೇಕು. ಇನ್ನೇನು ಭಾಳ ದಿನಗಳು ಉಳಿದಿಲ್ಲ, 1.25 ವರ್ಷ. ಇದೇ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅವರು ಪ್ರಭಾವ ಬೀರೋಕ್ಕೆ ಸಾಧ್ಯ, ಪರಿಣಾಮ ಬೀರೋಕ್ಕೆ ಸಾಧ್ಯ? ಸೊ ಇದೆಲ್ಲ ಪ್ರಶ್ನೆಗಳಿದೆ. ನಂಬರ್ 1, ಇವತ್ತೋ ಅಥವಾ ನಾಳೆ ಬಿಡುಗಡೆ ಆಗಲೇಬೇಕು, ಆಗುತ್ತೆ ಅನ್ನುವಂಥದ್ದು ನಂಬರ್ 1. ನಂಬರ್ 2, ಯುವಕರಿಗೆ ಹೆಚ್ಚಿನ ಆದ್ಯತೆ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇದ್ವಿ. ಬಹುಶಃ ಆ ಸಾಧ್ಯತೆಗಳು ತುಂಬ ನಿಚ್ಚಳವಾಗಿ ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ ಪ್ರಸನ್ನ. ಯಾಕಂದರೆ ಈ ಮೊನ್ನೆ ಈ ಕಾಕ್ರೋಚ್ ಗಲಾಟೆ ಆದಮೇಲಿಂದ ಯುವಕರ ಪಾತ್ರ ಏನು ಅನ್ನುವಂಥದ್ದು ತುಂಬ ಚೆನ್ನಾಗಿ ಗೊತ್ತಾಗಿದೆ. ಹೀಗಾಗಿ ಅಂದರೆ ಯುವಕರನ್ನು ಕನ್ಸಿಡರ್ ಮಾಡಬೇಕು. ಈ ಯುವಕರು ಏನಾದರೂ ನಾಯಕರಾದರೆ ಮಾತ್ರ ಯುವ ಸಮುದಾಯವನ್ನು ಮುಟ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಏನಂತೀರಿ? ಹೌದು ರಂಗನಾಥ್, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಂಪುಟ ವಿಸ್ತರಣೆ ಆಗಬಹುದು ಅಂತೇಳಿ KC ವೇಣುಗೋಪಾಲ್ ಅವರು ಹೇಳಿಕೆ ಕೊಟ್ಟಿದ್ದು ಶುಕ್ರವಾರ ರಾತ್ರಿ 8 ಗಂಟೆಗೆ. ಅಲ್ಲಿಂದ ಇಲ್ಲಿಗೆ 3 ದಿನ ಆಗಿದೆ. ಆ KC ವೇಣುಗೋಪಾಲ್ ಅವರು ಹೇಳಿದಂತಹ ಕ್ಷಣ ಇನ್ನೂ ಕೂಡ ಬಂದಿಲ್ಲ. DK ಶಿವಕುಮಾರ್, BK ಹರಿಪ್ರಸಾದ್, ಸಿದ್ದರಾಮಯ್ಯ ಸೇರಿದಂತೆ 30ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಠಿಕಾಣಿ ಹೂಡಿ 3 ದಿನಗಳಾಯಿತು. ಅವರೆಲ್ಲರೂ ಕೂಡ ಇದು ಒಂದು ರೀತಿಯ ಅಸಹನೆಗೆ ಹೋಗುವಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಇನ್ನೂ 2-3 ದಿನಗಳ ಕಾಲ ಏನಾದ್ರು ಹೈಕಮಾಂಡ್ ಇದನ್ನ ವಿಳಂಬ ಮಾಡಿದ್ದೇ ಆಯ್ತು ಅಂದ್ರೆ ಇದರ ಹಿಂದೆ ಬೇರೆ ಏನಾದರೂ ಉದ್ದೇಶ ಹೈಕಮಾಂಡ್ಗೆ ಇದೆಯಾ
ಇದೆಯಾ ಅನ್ನುವಂತ ಅನುಮಾನಗಳು ಹುಟ್ಟಿಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ಕ್ಯಾಬಿನೆಟ್ ವಿಸ್ತರಣೆ ವಿಚಾರವನ್ನ ತನ್ನ ವಿಷಯವೇ ಅಲ್ಲ ಅನ್ನುವಂತಹ ಧಾಟಿಯಲ್ಲಿ ನಡೆದುಕೊಳ್ತಾ ಇರುವಂತದನ್ನ ಗಮನಿಸಿದ್ರೆ ಇದು ಉದ್ದೇಶಪೂರ್ವಕ ವಿಳಂಬನ ಅನ್ನುವಂತ ಅನುಮಾನಗಳು ಕೂಡ ಹುಟ್ಟಿಕೊಳ್ಳಬಹುದು. ನಿನ್ನೆ ಸಭೆ ನಡಿಬೇಕಾಗಿತ್ತು, ಆದ್ರೆ ಕೆ ಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಸಭೆ ನಡೆದಿಲ್ಲ. ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರು ಸಂಸದರ ಜೊತೆಗೆ, ಕರ್ನಾಟಕದಿಂದ ಆಯ್ಕೆಯಾದಂತಹ ಎಲ್ಲ ಪಕ್ಷಗಳ ಸಂಸದರ ಜೊತೆ ಅವರು ಸಭೆಯನ್ನು ನಡೆಸೋದ್ರಲ್ಲಿ ಮಗ್ನರಾಗಿದ್ರು. ಸಿದ್ದರಾಮಯ್ಯನವರು ಇವತ್ತು ಮೈಸೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಅವರ ಪುತ್ರನ ಪುಣ್ಯತಿಥಿಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅವರು ಬೆಳಗ್ಗೆ ಮೈಸೂರಿಗೆ ತಲುಪ್ತಾ ಇದ್ದಾರೆ, ಮತ್ತೆ ಸಂಜೆ ವಾಪಸ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಮಧ್ಯಾಹ್ನದ ತನಕವೂ ಕೂಡ, ಸಂಜೆಯ ತನಕವೂ ಕೂಡ ಈ ವಿಚಾರ ಚರ್ಚೆಗೆ ಬರೋದಿಲ್ಲ ಅನ್ನುವಂಥದ್ದು ಖಚಿತ. ಸಂಜೆಯ ಬಳಿಕ ಏನಾದರೂ ರಾಹುಲ್ ಗಾಂಧಿ ಅವರು, ಕೆ ಸಿ ವೇಣುಗೋಪಾಲ್ ಅವರು ಸಮಯವನ್ನ ಕೊಟ್ಟಿದ್ದೆ ಆದ್ರೆ ಬಹುತೇಕ ಈ ಎಲ್ಲ ಪಟ್ಟಿಗೂ ಕೂಡ ಗ್ರೀನ್ ಸಿಗ್ನಲ್ ಕೊಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡಬಹುದು ಅನ್ನುವಂತ ಚರ್ಚೆಗಳು ನಡೀತಾ ಇದಾವೆ. ಆ ರೀತಿಯ ಗ್ರೀನ್ ಸಿಗ್ನಲ್ ಕೊಟ್ಟರು ಕೂಡ ಇವತ್ತು ಮಧ್ಯಾಹ್ನ ರಾಜ್ಯಪಾಲರು ಇಂದೋರ್ಗೆ ತೆರಳ್ತಾ ಇದ್ದಾರೆ. ರಾಜ್ಯಪಾಲರು ವಾಪಸ್ ಬರುವಂತದ್ದೇ ಗುರುವಾರ ಮಧ್ಯಾಹ್ನದ ಬಳಿಕ. ಅಂದ್ರೆ ಅಲ್ಲಿಗೆ ಗುರುವಾರದ ಮಧ್ಯಾಹ್ನದ ತನಕವೂ ಕೂಡ ಪದಗ್ರಹಣದ ಕಾರ್ಯಕ್ರಮ ನಡೆಯೋದಕ್ಕೆ ಒಂದು ಕಾಲವಂತೂ ಕೂಡಿ ಬರ್ತಾ ಇಲ್ಲ ಅನ್ನುವಂಥದ್ದು ಖಚಿತವಾಗ್ತಾ ಇದೆ. ಇದೆಲ್ಲವನ್ನ ಗಮನಿಸಿದ್ರೆ ಕರ್ನಾಟಕದ ವಿಚಾರದಲ್ಲಿ ಯಾಕೆ ಈ ರೀತಿಯ ವಿಳಂಬ ಧೋರಣೆಯನ್ನ ಹೈಕಮಾಂಡ್ ತೋರಿಸ್ತಾ ಇದೆ ಅನ್ನುವಂಥದ್ದು ಬಹಳ ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ನಿಜ, ರಾಹುಲ್ ಗಾಂಧಿ ಅವರಿಗೆ ಇತ್ತೀಚೆಗೆ ನಡೆದಂತಹ ಒಂದಷ್ಟು ರಾಜಕಾರಣಗಳು, ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳು ಬಹಳ ಗಂಭೀರವಾದಂತಹ, ಆಳವಾದಂತಹ ಒಂದು ಅಭಿಪ್ರಾಯವನ್ನ ಮೂಡಿಸಿದೆ. ತಮಿಳುನಾಡಿನಲ್ಲಿ ಟಿವಿಕೆ ಗೆದ್ದಂತದ್ದಿರಬಹುದು, ಈಗ ನಡೀತಾ ಇರುವಂತಹ ಕಾಕ್ರೋಚ್ ಪಾರ್ಟಿಯ ದೊಡ್ಡ ಮಟ್ಟಿಗಿನ ಹೋರಾಟ ಇರಬಹುದು, ಇದೆಲ್ಲವೂ ಕೂಡ ರಾಹುಲ್ ಗಾಂಧಿ ಯುವಕರ ಕಡೆ ಶಿಫ್ಟ್ ಆಗೋದಕ್ಕೆ, ಅವರ ಅಭಿಪ್ರಾಯ ಆ ಕಡೆ ವಾಲೋದಕ್ಕೆ ಕಾರಣವಾಗಿದೆ. ಅವರಿಗೆ ರಾಜಕೀಯ ಸಲಹೆಗಳನ್ನ ಕೊಡ್ತಾ ಇರುವಂತವರು ಕೂಡ ಇದೇ ರೀತಿಯ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ನೀವು ಯುವಕರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಬೇಕು, ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನುವಂಥದ್ದನ್ನ. ಪಕ್ಷ ಸಂಘಟನೆ ವಿಚಾರ ಬಂದಾಗಲೂ ಕೂಡ ಮೊನ್ನೆ ಕೆ ಸಿ ವೇಣುಗೋಪಾಲ್ ಅವರು ಒಂದು ಷರತ್ತನ್ನು ಹಾಕಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲೂ ಕೂಡ 50 ವರ್ಷಕ್ಕಿಂತ ಕಡಿಮೆ ಇರುವಂತವ್ರನ್ನ ಆಯ್ಕೆ ಮಾಡಿ ಅನ್ನುವಂಥದ್ದನ್ನ. ಅಂದ್ರೆ ಮುಂದಿನ 8-10 ವರ್ಷಗಳ ಅಥವಾ 10-15 ವರ್ಷಗಳ ರಾಜಕಾರಣವನ್ನ ಕಾಂಗ್ರೆಸ್ ಆಲೋಚನೆಯನ್ನ ಮಾಡ್ತಿದೆ ಅನ್ನುವಂಥದ್ದು ಸ್ಪಷ್ಟ. ಇದೇ ಕಾರಣಕ್ಕೋಸ್ಕರ ಬರುವಂತಹ 20 ಸ್ಥಾನಗಳ ಪೈಕಿಯೂ ಕೂಡ 12-15 ಮಂದಿಗೆ ಹೆಚ್ಚು ಯುವಕರಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಅವರನ್ನ ಆಯ್ಕೆ ಮಾಡಬೇಕು. ಅವರು ಪಕ್ಷವನ್ನ ಲೀಡ್ ಮಾಡಬೇಕು, ಸರ್ಕಾರವನ್ನ ಲೀಡ್ ಮಾಡಬೇಕು, ಅವರಿಗೆ ಆಡಳಿತ ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಅರಿವಾಗಬೇಕು ಅನ್ನುವಂಥ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಹಾಕೊಂಡಿದೆ. ಅದು ನಿಜ ಹೌದಾದ್ರೂ ಕೂಡ ಯಾವಾಗ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ನೀವು ನಾಳೆ, ನಾಡಿದ್ದು, ಇನ್ನೊಂದು ದಿನ ಅಂತ ಹೇಳಿ ಮುಂದೂಡ್ಕೊಂಡು ಹೋದ್ರೆ ಕಳೆದ 3 ದಿನಗಳಿಂದ ಶಾಸಕರು ಅಲ್ಲೇ ಠಿಕಾಣಿ ಹೂಡಿ ಕೂತಿದ್ದಾರೆ. ಅವರ ಕ್ಷೇತ್ರದ ಕಡೆ ಗಮನ ಹರಿಸೋದು ಯಾರು, ಬರ ಪರಿಸ್ಥಿತಿಯನ್ನ ನಿರ್ವಹಣೆ ಮಾಡೋದು ಯಾರು, ಇದೆಲ್ಲವೂ ಕೂಡ ಇದೀಗ ಬಹಳ ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.